ಸೋಮವಾರ ಭಾರತದ ಸ್ಟಾಕ್ ಮಾರ್ಕೆಟ್ ಕುಸಿಬೋದ. ಏನು US ಮತ್ತು ಇರಾನ್ ನಡಕ ಪೀಸ್ ಟಾಕ್ ನಡೆದಿತ್ತ, ಆ ಟಾಕ್ ಫೇಲ್ ಆತಂತ ನಾವು ಅನ್ಬೋದ. ಅದ ಕಾರಣ ಇವತ್ತಿನ ಈ ವಿಡಿಯೋನಾಗ ಅದ್ರ ಬಗ್ಗೆನ ಡೀಟೇಲ್ದಾಗ ಸರಳವಾಗಿ ನಾವು ತಿಳ್ಕೊಳ್ಳೋಣ. ನೋಡ್ರಿ, ಮೇನ್ ಏನಂತಂದ್ರೆ ಏಪ್ರಿಲ್ 11 ತಾರೀಕು ಇರಾನ್ದ ಏನು ಅಫಿಷಿಯಲ್ಸ್ ಇದ್ರವ್ರ ಪಾಕಿಸ್ತಾನಕ್ಕೆ ಬಂದು ಲ್ಯಾಂಡ್ ಆದ್ರೆ ಬೆಳಿಗ್ಗೆ 2 ಗಂಟೆಗೆ. ಮತ್ತು ಆ ಕಡೆಯಿಂದ US ದವ್ರೂ ಏಪ್ರಿಲ್ 11ಕ್ಕೆ ಬಂದ್ರೆ, ಬಟ್ ಅವ್ರು ಮಧ್ಯಾಹ್ನ 12 ಗಂಟೆ ಸುಮಾರು ಬಂದ್ರೆ. ಅವ್ರು ಬರಾನ ಎಲ್ಲ ಶಾಂತಿಗೆ ಮಾತುಕತೆ ನಡಿತೈತಿ. ಪಾಕಿಸ್ತಾನ ಎಲ್ಲ ಜಗತ್ ಮುಂದೆ ಹೇಳತ್ತಿತ್ತ, ನೋಡ್ರಿ ನಮ್ಮಿಂದ ನಾವು ಈ ಜಗಳ ಇದೇನು ಯುದ್ಧ ನಡೆದಿತ್ತು ಅದು ನಿಲ್ಲಿಸಿದ್ದು, ಈಗ ಮಾತುಕತೆನಾಗ ಏನರ ಒಂದು ಹಾದಿ ಹುಡುಕಿ ಈ ಯುದ್ಧನ ನಾನು ನಿಲ್ಲಿಸ್ತೀವಿ ಅಂತೆಲ್ಲ ಪಾಕಿಸ್ತಾನ ಭಾಳ ಹವಾಬಾಜಿ ಮಾಡತ್ತಿತ್ತಂತ ನಾವು ಅನ್ಬೋದ. ಫೈನಲಿ ಎಲ್ಲ ಹವಾಬಾಜಿನೂ ಹೋತ ಮತ್ತು ಇದು ಮಾತುಕತೆನೂ ಎಲ್ಲ ಫೇಲ್ ಆತಂತ ನಾವು ಅನ್ಬೋದ. ಅದರಿಂದ ಮೇನ್ ಕಾರಣ ಏನಂತಂದ್ರೆ, ಮೇನ್ ಕಾರಣ ಏನಂತಂದ್ರೆ ನ್ಯೂಕ್ಲಿಯರ್ ಅಸ್ತ್ರಗಳ ಏನು US ಐತಿ ಅದ ಇರಾನ್ಗೆ ಒಂದ ಹೇಳ್ತ್ರಿ, ನೀ ಜೀವನ್ ಪರ್ಯಂತ ಅಥವಾ ನೀ ಏನಿದಿ ಇರಾನ್, ನೀ ಯಾವಾಗನು ನ್ಯೂಕ್ಲಿಯರ್ ಅಸ್ತ್ರಗಳ ತಯಾರು ಮಾಡಬಾರ್ದ, ಮ್ಯಾನುಫ್ಯಾಕ್ಚರಿಂಗ್ ಮಾಡಬಾರ್ದು ಅಂತ ಬರೆದು ಕೊಡ, ನಾ ಎಲ್ಲ ಒಪ್ಕೋತೇನೆ ಅಂತ ಹೇಳ್ತ. ಬಟ್ ಇರಾನ್ ಈ ಥರ ಬರೆದು ಕೊಡಲಿಲ್ಲ, ಸಹಿ ಮಾಡಲಿಲ್ಲ ಅಗ್ರಿಮೆಂಟ್ ಮ್ಯಾಗ. ನಾವು ನ್ಯೂಕ್ಲಿಯರ್ ಅಸ್ತ್ರವನ್ನು ತಯಾರು ಮಾಡೋರನ್ನ ಅಂತಂದ್ರಿ ಅವ್ರ ಫ್ಯೂಚರ್ನಾಗ. ಅದ ಕಾರಣ ಇಲ್ಲೇ ಮಾತುಕತೆ ಸಿಕ್ಕೊಂತ ಒಂದು ಕಾರಣದಿಂದ ಇದೆಲ್ಲ ಮಾತುಕತೆ ಫೇಲ್ ಆತಂತ ನಾವು ಅನ್ಬೋದ. ಬಟ್ ಇದೆಲ್ಲ ಆಗಿದ್ದು ಭಾಳ ಕೆಟ್ಟನ ಅನ್ಬೋದ ನಾವು ಎಕನಾಮಿ ದೃಷ್ಟಿಯಿಂದ, ಮಾರುಕಟ್ಟೆ ದೃಷ್ಟಿಯಿಂದ. ಯಾಕಂತಂದ್ರೆ ಏನು ಎಕನಾಮಿಗ ಮಾರುಕಟ್ಟೆಗೆಲ್ಲ ಏನು ಅನ್ಸಿತ್ತಂತಂದ್ರೆ, ಈ ಒಂದು ಮಾತುಕತೆಲೇರೆ ಯುದ್ಧ ನಿಲ್ಬೋದ, ಯುದ್ಧ ಯಾವಾಗೂ ಮಾರುಕಟ್ಟೆಗೆ ಸೇರಂಗಿಲ್ಲ. ಅದ ಕಾರಣ ಈ ಒಂದು ಮಾತುಕತೆಲೇರೆ ಯುದ್ಧ ನಿಲ್ಬೋದ ಅಂತ ಭಾಳ ಅನುಮಾನಿತ್ತ. ಬಟ್ ಇದೇನು ನಿಲ್ಲಿಲ್ರಿ, ಇದು ಮತ್ತು ವೀಕ್ಷಕರೇ ಯುದ್ಧನ ಆಗೋದಂತನ ಅನ್ಸಾತೈತಿ. ಅದ ಕಾರಣ ಈ ಒಂದು ಮೇನ್ ಕಾರಣ ಇತ್ತು. ಎರಡನೇದು ಏನಂತಂದ್ರೆ, ಏನಿದು ಇರಾನ್ ಹಾರ್ಮೋಸ್ದಿಂದ ಟೋಲ್ ಅಂತ ರೊಕ್ಕ ತೊಗೋತೀನಿ, ಪ್ರತಿ ಬ್ಯಾರಲ್ $1 ಏನು ತೊಗೋತೇನೆ, ಚಾರ್ಜ್ ಮಾಡ್ತೇನೆ ಅಂತ ಅನ್ನತ್ತೀರ. ಅದು ಅವ್ರಿಗೆ ಸೇರ್ಲಿಲ್ರಿ USಗೆ. ಇತ್ತಪ್ಪ ಈ ಥರ ಮಾಡಬಾರ್ದಂತ. ಅದ ಕಾರಣ ಇವೆರಡು ಕಾರಣದಿಂದನ ಮಾತುಕತೆ ನಿಂತಿತ್ತು ಅನ್ಬೋದು. ಅದ್ರಾಗೂ ಮೇನ್ ನ್ಯೂಕ್ಲಿಯರ್ ಅಸ್ತ್ರದಾಗನ ಸಿಕ್ಕೊಂಡ್ಬಿಡ್ತ. 21 ತಾಸು ಮಾತಾಡಿರಿ, ಆದ್ರೂ ಸಹ ಏನೂ ಪರಿಹಾರ ಸಿಗಲಿಲ್ಲ. ಅದ ಕಾರಣ ಫೇಲ್ ಆತಂತ ನಾವು ಅನ್ಬೋದು. ಓವರಾಲ್ ಮೇನ್ ಅಂತಂದ್ರೆ, ಏನಿದು 20 ದಿನ ಸೀಸ್ ಫೈರ್ ಹಚ್ಚಿರ, ಅದು ಏಪ್ರಿಲ್ 22 ಮುಗಿತೈತಿ. ಈಗ ಸೀಸ್ ಫೈರ್ ಮುಗಿಯೋದು ಕಾಯ್ತಾರೋ, ಏನು ಇವತ್ತು ಅಥವಾ ನಾಳೆನ ಮತ್ತೆ ಅಟ್ಯಾಕ್ ಚಾಲೂ ಮಾಡ್ತಾರೋ ಅದು ನಾವು ನೋಡ್ಬೇಕಾ. ಏನು JD ವ್ಯಾನ್ಸ್ US ಕಡೆಯಿಂದ ಹೋಗಿರೋ, ಅವರು ಮೀಡಿಯಾ ಮುಂದೆ ಏನು ಹೇಳ್ಯಾರಂತಂದ್ರೆ, ನಾವು ಹೇಳಿದವ್ರಿಗೆ ನ್ಯೂಕ್ಲಿಯರ್ ಅಸ್ತ್ರಗಳು ಅದು ತಯಾರು ಮಾಡಬೇಡ್ರಿ, ಆದ್ರೂ ಅವ್ರು ಕೇಳಿಲ್ಲ. ಇದರಿಂದ US ಹೆಚ್ಚು ಇರಾನ್ಗವನ ಭಾಳ ನಷ್ಟ ಐತಿ, ಭಾಳ ಅನುಭವಿಸ್ಬೇಕಾಗ್ತೈತಿ ಇದರಿಂದ ಅಂತ ಅವ್ರು ಹೇಳಿಕೆ ಕೊಟ್ರ. ಡೊನಾಲ್ಡ್ ಟ್ರಂಪ್ನು ಏನಂದಾರಂತಂದ್ರೆ, ಇರಾನ್ ಸುತ್ತಲೂ ಎಲ್ಲ US ನೇವಿ ಈಗ ಕವರ್ ಮಾಡೋದಂತ್ರಿ, ಅವ್ರಿಗೆಲ್ಲ ಸುತ್ತಮುತ್ತಲಿಂದ ಎಲ್ಲ ಘೇರಾವ್ ಹಾಕೋರಂತ. ಮತ್ತೇನಿದೆ, ಸ್ಟೇಟ್ ಆಫ್ ಹಾರ್ಮೋಸ್ದಿಂದ ಇರಾನ್ ಟೋಲ್ ತೊಗೊಂಡು ಯಾವುದೇ ದೇಶದ ಶಿಪ್ ಬಿಟ್ರೂ US ಅದಕ್ಕೆ ಬಿಡಂಗಿಲ್ರಿ. US ನೇವಿ ಅಲ್ಲಿ ತಡಿತೈತಂತ್ರಿ ಆ ದೇಶದ ಶಿಪ್ಪನ್ನು. ಅದ ಕಾರಣ ಓವರಾಲ್ ಈಗ US ಮೇನ್ ಸ್ಟ್ರಾಟಜಿ ಏನಂತಂದ್ರೆ, ಡೊನಾಲ್ಡ್ ಟ್ರಂಪ್ ಅವ್ರದ್ದೇನು ಟ್ವೀಟ್ ಬಂದೈತೆ ಅದ್ರ ಪ್ರಕಾರ ನಾವು ನೋಡ್ರೆ, ಇರಾನ್ ಜೊತೆ ಯಾವುದೂ ದೇಶ ಬಿಸ್ನೆಸ್ ಮಾಡಬಾರ್ದ, ಇರಾನದ ಆಯಿಲ್ ಜಗತ್ನಾಗ ಯಾವ ದೇಶ ಕಡೆನೂ ಹೋಗ್ಬಾರ್ದ, ಇರಾನ್ ಏನೂ ಬಿಸ್ನೆಸ್ ಮಾಡುಲ್ದ ಏನೂ ಹಣನ ಸಿಗಲಿಲ್ಲ ಅಂತಂದ್ರೆ ಅಲ್ಲೇ ಪರದಾಡಿ ಹೋಗೋ ಹಂಗೆ USದೂ ಮಾಡೋ ಸ್ಟ್ರಾಟಜಿ ಇತ್ತಂತ ನಾವು ಅನ್ಬೋದು. ಅದ ಕಾರಣ ಇದೆಲ್ಲ ನೋಡ್ಬೇಕ್ರಿ. ಇದರಿಂದ ಮೇನ್ ಚೀನಾಗೂ ಭಾಳ ಪೆಟ್ಟು ಬೀಳ್ಬೋದ. ಯಾಕಂತಂದ್ರೆ ಎಲ್ಲಕ್ಕಿಂತ ಹೆಚ್ಚು ಚೀನಾನ ಇರಾನ್ ಕಡೆಯಿಂದ ಆಯಿಲ್ ತೊಗೋತೈತಿ. ಅದ ಕಾರಣ ಈಗ ಆ ಆಯಿಲ್ ಟ್ಯಾಂಕರನ್ನು US ತಡೆಯನ ಚೀನಾದ ಯಾವ ಥರ ಆ್ಯಕ್ಷನ್ ಇರ್ತೈತೆ ಅಂತ ನೋಡ್ಬೇಕಾ, ಇಲ್ಲಿ ಚೀನಾನು ಯುದ್ಧನ ಇನ್ವಾಲ್ವ್ ಆಗ್ತೈತಿ ಏನೋ ಅಂತ ನೋಡ್ಬೇಕಾ. ಓವರಾಲ್ ರಷ್ಯಾಗ ಇದರಿಂದ ಲಾಭನೇ ಐತೆ. ಯಾಕಂತಂದ್ರೆ ಈಗ ಇರಾನದ ಆಯಿಲ್ ಬರಲಿಲ್ಲ ಅಂತಂದ್ರೆ ರಷ್ಯಾದನ ಆಯಿಲ್ ಜಗತ್ತೆಲ್ಲ ತೊಗೊಳೋದು. ಅದ ಕಾರಣ ಅವ್ರಿಗೆ ಹಣಕ್ಕೆ ಬರತೈತೆ. ಆದ್ರೂ ಸಹ ಜಿಯೋಪೊಲಿಟಿಕಲಿ ಇನ್ನೂ ಏನೂ ಶಾಂತಿ ಆಗಿಲ್ಲ. ಇದಿನ್ನ ಟೆನ್ಷನ್ ಹೆಚ್ಚನ ಆಗೈತಿ. ಇದೇನು ಪೀಸ್ ಟಾಕ್ ಇತ್ತು, ಈ ಪೀಸ್ ಟಾಕ್ ಫೇಲ್ ಆತಂತ ನಾವು ಅನ್ಬೋದು. ಇದು ಓವರಾಲ್ ಮೇನ್ ಸಿನಾರಿಯೋ ಇತ್ತು. ಇದು ಪಾಕಿಸ್ತಾನದಾಗ ನಡೆದಿದ್ದು ಪೀಸ್ ಟಾಕ್ದ. ಬರೀ ಈಗ ಸದ್ಯ ಏನು ಈ ವಾರ ಇತ್ತ, ಈ ವಾರ ಏನೇನು ರಿಟರ್ನ್ ಕೊಟ್ಟಿದ್ದು ಮಾರುಕಟ್ಟೆ ನೋಡೋಣ, ನಾಳೆ ಅದು ಯಾವ ಥರ ಇದ್ರ ಪರಿಣಾಮ ಬೀಳ್ಬೋದು ಅಂತ ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ನೋಡ್ರಿ, ಏನು ಇದು 1 ವಾರ ಇತ್ತ, ಈ 1 ವಾರನಾಗ ನಿಫ್ಟಿ 6.41% ಇರೈತಿ. ಏರಾಕ್ ಮೇನ್ ಕಾರಣ ಇದು ಸೀಸ್ ಫೈರ್ ಹಚ್ಚಿರ ಶಾಂತಿ ಆತಂತ ಮಾರುಕಟ್ಟೆ ಭಾಳ ಖುಷಿಲೇ ಇರಿತ್ತ. ಬಟ್ ಅದೆಲ್ಲ ನೀರ್ನಾಗ ತೊಳೆದಂಗೆ ಆತಂತ ನಾವು ಅನ್ಬೋದು. ನೋಡ್ಬೋದು, ಈಗ ಬ್ಯಾಂಕ್ ನಿಫ್ಟಿನೂ ಈ ವಾರನಾಗ 8.90% ಇರಿತ್ತ. ಸೆನ್ಸೆಕ್ಸನ್ನು ಸಹ 6.52% ಇರಿತ್ತ. ಮತ್ತು ನಾವು ಮಿಡ್ ಕ್ಯಾಪ್ ಇಂಡೆಕ್ಸನ್ನು 1 ವಾರದ ಪರ್ಫಾರ್ಮೆನ್ಸ್ ನೋಡ್ರೆ ಅದು ಸಹ 7.5%ಗಿಂತ ಹೆಚ್ಚಿರಿತ್ತ, 7.55%. ಮತ್ತು ಸ್ಮಾಲ್ ಕ್ಯಾಪ್ 250 ಇಂಡೆಕ್ಸನ್ನು ಸಹ 6.99% ಇರಿತ್ತ. ಓವರಾಲ್ ಪಾಸಿಟಿವ್ ಇತ್ತು ಸೀಸ್ ಫೈರ್ದಿಂದ, ಬಟ್ ಈಗ ನೆಗೆಟಿವ್ ಆಗೈತಿ. ಕ್ರೂಡ್ ಆಯಿಲ್ ಬೆಲೆ ನಾವು ನೋಡ್ರೆ, ಕ್ರೂಡ್ ಆಯಿಲನ್ನು ನೋಡ್ಬೋದು ನೀವು. WTI ಕ್ರೂಡ್ ಆಯಿಲ್ 96.57 ಐತಿ, ಬ್ರೆಂಟ್ ಕ್ರೂಡ್ ಆಯಿಲ್ 95.20 ಐತಿ. ಸಂಡೇ ತನಕ ಹಾಲಿಡೇ ಐತಿ.
ಬಟ್ ನೋಡ್ಬೇಕು ಮಂಡೇ ನಾಳೆ ದಿನ ಯಾವ ಥರ ಕ್ರೂಡ್ ಆಯಿಲ್ ಪ್ರೈಸ್ ಓಪನ್ ಆಗ್ತೈತಂತ. ಆಲ್ಮೋಸ್ಟ್ ಮತ್ತು $100 ಮ್ಯಾಗನ ಹೋಗ್ಬೋದು, ಯಾಕಂತಂದರೆ ಇದು ಕ್ರೂಡ್ ಆಯಿಲ್ದು ಆಸ್ತಿ ಇತ್ತು ರೀ. ಶಾಂತಿ ಆಗ್ಬೋದು ಈ ಒಂದು ಮಾತುಕತೆದಿಂದ. ಬಟ್ ಶಾಂತಿ ಆಗಲಿಲ್ಲ, ಮತ್ತು ಇರಾನದ ಆಯಿಲನ್ನು US ಸಪ್ಲೈ ಮಾಡಕ್ಕೆ ಬಿಡಂಗಿಲ್ಲ ಹಂಗಿಂಗಲ್ಲ ಅನ್ನತ್ತಾರಲ್ಲ ರೀ. ಅದ ಕಾರಣ ಇದರಿಂದ ಗ್ಲೋಬಲ್ನೇ ಎಲ್ಲ ಮತ್ತು ಕ್ರೂಡ್ ಆಯಿಲ್ ಶಾರ್ಟೇಜ್ ಆಗ್ಬೋದು, ಅದರಿಂದ ಪ್ರೈಸ್ ಮತ್ತು ಏರ್ಬೋದು ಅಂತ ಅನುಮಾನ ಹಚ್ಚಾತಾರೆ ಎಕ್ಸ್ಪರ್ಟ್ಗಳು. ಅದೇ ಥರ ಆಗ್ಬೋದು, ಅದೇ ಥರ ಆಗೋ ಸಂಭಾವನೆಯನ್ನು ಭಾಳ ಹೆಚ್ಚೈತಂತ ನಾವು ಅನ್ಬೋದು. ಮತ್ತು ಗೋಲ್ಡ್ ಮತ್ತು ಸಿಲ್ವರ್ ಪ್ರೈಸ್ ನೋಡ್ರೆ ಗೋಲ್ಡನ್ನು ನೋಡ್ಬೋದು $4,751 ನಡೆದೈತೆ ಗ್ಲೋಬಲ್ ಮಾರ್ಕೆಟ್ದಾಗ. ಸಿಲ್ವರ್ನು ಸಹ $75 ಟ್ರೇಡ್ ಆಗತೈತಿ. ಓವರ್ ಆಲ್ ನೋಡ್ರೆ ಮಂಡೇ ಮಾರುಕಟ್ಟೆ ನೆಗೆಟಿವ್ನ ಓಪನ್ ಆಗೋ ಸಂಭಾವನೆ ಐತಿ. ಯಾಕಂತಂದ್ರೆ ಈ ಮಾತುಕತೆ ಮ್ಯಾಗ ಭಾಳ ಆಸೆ ಇಟ್ಕೊಂಡು ಕುಂತಿತ್ತು ಮಾರುಕಟ್ಟೆ. ಆ ಆಸೆ ಇಡಿರಲಿಲ್ಲ, ಎಲ್ಲ ಮಾತುಕತೆ ನಿರ್ಣಯ ತೊಳ್ದಂಗೆ ಆತ. ಅದ ಕಾರಣ ಮಂಡೇ ಮಾರುಕಟ್ಟೆ ಕುಸಿಬೋದು. ಇದ್ರ ಬಗ್ಗೆ ನಿಮಗೇನು ಅನ್ನಿಸ್ತೈತೆ ಅಂತ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಮತ್ತು ಮಾತುಕತೆ ಸ್ಟಾರ್ಟ್ ಮಾಡ್ತಾರೆ ನೋಡ್ಬೇಕಾ. ಅದ್ರಾಗೂ ಮೇನ್ ಇದು ಏಪ್ರಿಲ್ 22 ತನಕ ಸೀಸ್ ಫೈರ್ ಐತಿ. ಏಪ್ರಿಲ್ 22 ತನಕ ಮತ್ತು ಮಾತುಕತೆ ಸ್ಟಾರ್ಟ್ ಮಾಡ್ತಾರೋ ಅಥವಾ ಏನೋ ಮಾತುಕತೆನ ಬ್ಯಾಡಂತ ದಾಳಿನ ಸ್ಟಾರ್ಟ್ ಮಾಡ್ತಾರೋ ಅದು ನೋಡ್ಬೇಕು. ದಾಳಿ ಏನ್ರಿ ಸ್ಟಾರ್ಟ್ ಮಾಡ್ರೆ ಮತ್ತು ನೆಗೆಟಿವ್ ಪಾಯಿಂಟ್. ಬಟ್ ಏನ್ರಿ ಮಾತುಕತೆ ಸ್ಟಾರ್ಟ್ ಆತ, ಇರಾನನ್ನು ಸಹ ಏನೋ ಬೇಡಪ್ಪ, ಸಮಾಧಾನಲೇ ಇರೋನು, ನೆಮ್ಮದಿಲೇ ಇರೋನು, ನ್ಯೂಕ್ಲಿಯರ್ ಅಸ್ತ್ರಗಳನ್ನು ಬ್ಯಾಡಂತ ಏನ್ರಿ ಸೈ ಮಾಡಿತಂದ್ರೆ ಮತ್ತು ಒಳ್ಳೆ ಸುದ್ದಿನೂ ಬರ್ಬೋದು. ಬಟ್ ಆ ಒಳ್ಳೆ ಸುದ್ದಿ ಬರೋದು ಚಾನ್ಸಸ್ ಭಾಳ ಕಡಿಮೆ ಐತಿ. ಏನಾಗ್ತೈತೆ ಅಂತ ಓವರ್ ಆಲ್ ನೋಡೋನು. ಮೇನ್ ಮಾರ್ಕೆಟ್ ಯುದ್ಧ ಭಾಳ ದಿನ ನಡೀತ್ರನೋ ಅದಕ್ಕನ್ನು ಅಡಾಪ್ಟ್ ಆಗಿ ಮತ್ತು ಮಾರ್ಕೆಟ್ ಲಾಂಗ್ ಟರ್ಮ್ನ ಇರತೈತೆ ಅಂತ ನಮಗೆ ಹಿಸ್ಟ್ರಿ ಇರತೈತಿ. ಇದು ನಿಮಗೆ ಗುರ್ತಿರ್ಬೇಕಾ. ಇದೈತಿ ಇವತ್ತಿನ ವಿಡಿಯೋ ಚಲೋ ಅನ್ಸಿಡೋ ಲೈಕ್ ಮಾಡಿರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ. ಅದ ಕಾರಣ ಸಬ್ಸ್ಕ್ರೈಬ್ ಮಾಡಿರಿ. ಭಾಳ ಜನ ವಿಡಿಯೋ ನೋಡ್ತೀರಿ, ಸಬ್ಸ್ಕ್ರೈಬನ್ನು ಮಾಡೋಂಗಿಲ್ಲ. ಅದ ಕಾರಣ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.